ನಾನು ಅದಕ್ಕೆ ಆಗ್ತೀನಿ ಅನ್ನುವ ಒಂದು ಸೂಚನೆ ಅಲ್ಲ ಆಟ ಅಲ್ಲ, ನಮ್ಮ ಹತ್ತಲ್ಲಿ ಏನೂ ಇಲ್ಲ. ನಾವೇನೋ ರಿಕ್ವೆಸ್ಟ್ ಹೇಳಿದಲ್ಲ, ಪ್ರಾರ್ಥನೆ ಮಾಡೋದಷ್ಟೇ. ಅಂತಿಮವಾಗಿ ಹೈಕಮಾಂಡ್ ಡಿಸಿಷನ್ ಮಾಡಬೇಕು. ಅವ್ರ ಅಭಿಪ್ರಾಯ ಹೇಳಿರ್ಬೋದು, ಹೇಳಲಿಕ್ಕೆ ನಮ್ಮ ಪಕ್ಷದಲ್ಲಿ ಯಾರು ಸ್ವತಂತ್ರ ಇದ್ದಾರೆ, ಹೇಳಿದ್ದಾರೆ. ಅಂತಿಮವಾಗಿ ಪಕ್ಷ ಹೈಕಮಾಂಡ್ ಇದೆ, ಅವ್ರು ನಿರ್ಧಾರ ಮಾಡಿದ್ರೆ ನಾವು ಮಾಡೋಲ್ಲ. ಈಗ ಕೆ ಸಿ ಚಂದ್ರಶೇಖರ್ ಅವರು ಕಾರ್ಯಾಧ್ಯಕ್ಷರು, ಅವರು ನಿನ್ನೆ ಹೈಕಮಾಂಡ್ ಅವರಿಗೆ ಪತ್ರಗಳು ಬಂದಿದ್ದಾರೆ, ಮತ್ತೆ ದೂರು ಕೊಟ್ಟಿದ್ದಾರೆ ಕೆ ಸಿ ವೇಣುಗೋಪಾಲಿಗೂ ಹಾಗೆಯೇ ಖರ್ಗೆ ಅವರಿಗೆ. ಏನಂತ ಹೇಳಿದ್ರೆ, ರಾಜಣ್ಣ ಅವರ ಹೇಳಿಕೆಯನ್ನ ತುಂಬಾ ಮುಜುಗರ ಆಗ್ತಿದೆ, ಪಕ್ಷಕ್ಕೆ ತುಂಬಾ ಇದಾಗ್ತಾ ಇದೆ, ಏನೋ ಒಂಥರ ಬೇರೆ ರೀತಿಯಲ್ಲಿ ಏನು ಈಗ ಮೇಲಿಂದ ಆರ್ಡರ್ಗಳು ಬಂದ್ರು ಅದನ್ನ ಅವರೇ ಅಲ್ಲೇ ಚರ್ಚೆ ಮಾಡ್ಬೋದಲ್ಲ, ಅಧ್ಯಕ್ಷ ಕರೆಸಿ ಚರ್ಚೆ ಮಾಡ್ಬೋದಲ್ಲ. ಅಧ್ಯಕ್ಷರವರು ಅವರೇ ಕರೆದು ಚರ್ಚೆ ಮಾಡಿದ್ರೆ ಇಲ್ಲೇ ಪರಿಹಾರ ಆಗ್ತದೆ. ಡೆಲ್ಲಿಗೆ ಹೋಗುವಂಥದ್ದು ಏನು ಅವಶ್ಯಕತೆ ಇಲ್ಲ. ಈಗ ರಾಜಣ್ಣಪ್ಪ ಅವ್ರ ಅಂಡರ್ನಲ್ಲಿ ಇದ್ದಾರೆ, ಅವರು ಅಧ್ಯಕ್ಷ ಅಂಡರ್ನಲ್ಲಿ ಎಲ್ಲ ಇರ್ತೀವಿ ನಾವು. ಇಲ್ಲೇ ಕರೆದು ಚರ್ಚೆ ಮಾಡಿದ್ರೆ ಪರಿಹಾರ ಆಗ್ತದೆ, ಡೆಲ್ಲಿಗೆ ಬರೆಯುವಂಥದ್ದು ಅವಶ್ಯಕತೆ ಇಲ್ಲ, ನನ್ನ ಅಭಿಪ್ರಾಯ. ಈಗ ಡಿ ಕೆ ಶಿವಕುಮಾರ್ ಅವರಿಗೆ ರಾಜಣ್ಣ ಅವರು ಹೇಳಿರುವಂಥದ್ದು, ನನಗೆ ಶಿಸ್ತನ್ನು ಕಲಿಸಬೇಕಾದ ಅವಶ್ಯಕತೆ ಇಲ್ಲ. ಮತ್ತೆ AICC ಇವರ ಬಗ್ಗೆ ನನಗೆ ಗೊತ್ತಿಲ್ಲ, ಅದನ್ನು ನಾನು ಹೇಳಲಿಕ್ಕೆ ಆಗ್ಲಕ್ಕ. ಅದು ಅವರವರ ಹೇಳಿಕೆ, ಪ್ರತಿಯೊಂದು ನಾನು ಅದಕ್ಕೆ ಪ್ರತಿಕ್ರಿಯೆ ನೀಡಲಿಕ್ಕಾಗಲ್ಲ. ಅದು ಅವ್ರ ಅಭಿಪ್ರಾಯ ಹೇಳಿದ್ದಾರೆ, ನನಗೆ ಎಷ್ಟು ಮಾಹಿತಿ ಇದೆ ಅಷ್ಟು ಹೇಳ್ತೀನಿ ಅಷ್ಟೇ. ಈಗ ಡಿ ಕೆ ಶಿವಕುಮಾರ್ ಅವರು ಒಂದು ಹೇಳಿಕೆ ಕೊಟ್ಟಿರುವಂಥದ್ದು, ಈಗ ಒಂದ್ ಕಡೆಯಿಂದ CM ಚೇಂಜ್ ಆಗಬೇಕು ಅಂತ ಪ್ರಯತ್ನಗಳಂತೂ ನಡೀತಾ ಇತ್ತು. ಈಗ ನೀವು ಮೊನ್ನೆ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ, ಸಿದ್ದರಾಮಯ್ಯ ಅವರು ನಮ್ಮ ನಾಯಕರು ಕೂಡ ಅವರೇ ಬರುವಂತ ನೆಕ್ಸ್ಟ್ ಚುನಾವಣೆಯಲ್ಲಿ ಅವರೇ ಇರಬೇಕು. ಅದಾದ್ಮೇಲೆ ಮತ್ತೇನು ಚರ್ಚೆ ಅವಶ್ಯಕತೆ ಇಲ್ಲ. ಈಗ ನೀವು ಪ್ರಶ್ನೆ ಕೇಳೋದು, ಪ್ರಶ್ನೆ ಉದ್ಭವಿಸೋದು. ಈಗ ಸಿದ್ದರಾಮಯ್ಯ ಅವ್ರು ಮುಂದುವರಿಬೇಕಂತ ಅವ್ರು ಹೇಳಿಬಿಟ್ಟ ಮ್ಯಾಗೆ ನಾನು ಅದಕ್ಕೆ ಹೇಳೋದು ಅವಶ್ಯಕತೆ ಇಲ್ಲ, ಚರ್ಚೆನೂ ಅನಾವಶ್ಯಕ. ಗೃಹಲಕ್ಷ್ಮಿಗೆಲ್ಲ ಹಣ ಎಲ್ಲ ಬರ್ತಿಲ್ಲ, ಆಗುತ್ತೆ. 2 months ನೀವು ಹೇಳ್ದಂಗೆ 2 months, ಮೊನ್ನೆ 2 months ಇದೆ, 3 months ಆಗಿರ್ಬೋದು. ಆದ್ರೆ ನಾವು ಪ್ರತಿ ಸಾರಿನೂ 2 ತಿಂಗಳು ಮಾತ್ರ ಕೊಡ್ತಾ ಇದ್ದೀವಿ. ಸೊ ಪ್ರತಿ ತಿಂಗಳು ಕೊಡ್ಲಿಕ್ಕೆ ಆಗಿಲ್ಲ. ಒಟ್ಟಾರೆ ಕೊಡ್ತಾ ಇದ್ದೀವಿ, ನಾವೇನು ನಿಲ್ಲಿಸಿಲ್ಲ. ಟೆಂಪರರಿ ಲೇಟ್ ಆಗಿರ್ಬೋದು, ಪೂರ್ತಿ ಕೊಡುವಂತ ಪ್ರಯತ್ನ ಮಾಡಿ. ಈಗ ಸರ್ಕಾರ ದಿವಾಳಿ ಆಗಿದೆ ಅಂತ ಬಿಜೆಪಿ ಅವರು ಹೇಳ್ತಾರೆ. ಅವರೇನು ಡೇ 1 ಇಂದ ಹೇಳ್ತಾರೆ, ದಿವಾಳಿ ಮಾಡಿ ಯಾರೋ ಇಟ್ಟು ಹೋದಾರೆ. ಯಾರು ಹೆಚ್ಚಿಗೆ ಕೆಲಸ ಮಾಡಿ ದುಡ್ಡು ಇಲ್ಲದೆ ಕೆಲಸ ಮಾಡಿದಾರೆ ಯಾರು? ಈಗ ಅವರೇ ಸ್ಟ್ರೈಕ್ ಮಾಡ್ತಾರೆ, ಬಿಲ್ ಕೊಡಿಸಿ ಅಂತ. ಬಿಲ್ ಇಟ್ಟು ಹೋದಾರ ಅವರು, ಹೆಚ್ಚಿಗೆ ಕೆಲಸ ಮಾಡಿದಾರ ಅವರು. ಸೊ ನಮ್ಮ ಮೇಲೆ ಅವರ ಭಾರ ಹಾಕಿದ್ದಾರೆ, ಅದನ್ನ ಸರಿ ಹೋಗಿಸುವಂತ ಪ್ರಯತ್ನ ಮಾಡ್ತಾರೆ. ಸರ್, ಈಗ CM ಈಗ ಒನ್ ಮ್ಯಾನ್ ಒನ್ ಪೊಸಿಷನ್ ಅನ್ನೋದು